ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದು ನಿಮಿಷ, ಯಾರು ನೀವು? ಇದನ್ನೆಲ್ಲ ನಮ್ಮನೆ ಹೇಗೆ ತಗೊಂಬಂದಿದ್ದೀರಾ? ನಮ್ಮ ಬಾಸ್ ಹೇಳಿದ್ರು ಸರ್, ಅದಕ್ಕೆ ತಂದಿದ್ದೀವಿ. ಯಾರು ನೀ ಬಾಸು? ನಾನೇ. ನಾನೇ. ನಾನು ಕಂಡ್ರಪ್ಪ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಮ್ಮನೇಲಿ ನಿನ್ಗೇನು ಕೆಲಸ? ನಿಮ್ಮನೇನ? ರಿಯಲಿ? ಈಗಿದು ನನ್ನ ಮಗಳ ತರ ಇರೋ ಪ್ರಿಯ ಮನೆ ಕೂಡ ಅಲ್ವಾ? ಹೊಸದಾಗಿ ಮದುವೆ ಆಗಿರೋ ಪ್ರಿಯಾಗೆ ಅವಳು ತವರು ಮನೆಯಿಂದ ಉಡುಗೊರೆ ಕೊಟ್ಟು ಹೋಗೋದಕ್ಕೆ ಬಂದಿದ್ದೀನಿ. ಯಾರನ್ನ ಕೇಳಿ ಬಂದೆ ಇಲ್ಲಿಗೆ? ನನ್ನ ಮಗಳ ಮನೆಗೆ ಬರೋದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಹಾಗ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ. ಈ ಮನೆ ಹಿರಿ ಜೀವ ನಾನಿನ್ನೂ ಬದುಕಿದ್ದೀನಿ. ನಂದ ಗೋಕಲ್ಲದಂತ ಮನೆಗೆ, ನನ್ನ ಮನೆಗೆ ಬರೋದಿಕ್ಕೆ ನಿನ್ನಂತವ್ ನನ್ನೆರಡಿಗೂ ನನ್ನ ಅಪ್ಪಣೆ ಬೇಕು, ತಿಳ್ಕೋ. ಮಣಿ, 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 ಮಣಿ. ಅದು ನಮ್ ಭಾವ ಮನೇಲಿಲ್ಲ, ನೀ ಒಳ್ಳ ಪ್ರಿಯ ಅಂತಾನೆ ಕರಿಬಹುದು. ಅಳಿಯಂದ್ರು ಮನೇಲಿಲ್ವಾ? ಚೆ 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 ಚೆ, ಫೋನ್ ಮಾಡೇ ಬರ್ಬೇಕಾಗಿತ್ತು ನಾನು. ಯಾಕೆಂದ್ರೆ ಅವರಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. ನಿಮ್ಮ ಥರ ಅಲ್ಲ. ಎನಿವೆ, ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು. ಒಂದು ಹೆಜ್ಜೆ ಒಳಗಿಟ್ರು ಹುಷಾರ್. ಸರ್, ವಾಟ್ ಅ ಸರ್ಪ್ರೈಸ್! ಸರ್, ನಿನ್ನೆಯಿಂದ ನಾನು ನಿಮ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಈಗಲೂ ಅಷ್ಟೇ 2 ನಿಮಿಷದಿಂದ ನಿಮ್ಗೆ ಕಾಲ್ ಮಾಡಿದೆ, ಆದ್ರೆ ನೀವು ಕಾಲೇ ರಿಸೀವ್ ಮಾಡಲಿಲ್ಲ. ಯಾಕೆ ಸರ್? ಯಾಕೆ ಅಂತಂದ್ರೆ ಹೀಗೆ ನಿನ್ನ ಕಣ್ಣು ಮುಂದೆ ಬಂದು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ. ಸರ್, ನನಗಂತೂ ನೀವು ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಇದೇನ್ ಸರ್, ಮನೆಗ್ ಬಂದು ಬಾಗ್ಲಲ್ಲಿ ನಿಂತಿದ್ರಲ್ಲ, ಒಳಗ್ ಬನ್ನಿ ಸರ್. ಬರಲ್ಲ. ಅವನು ಯಾವುದೇ ಕಾರಣಕ್ಕೂ ಈ ಮನೆ ಒಳಗೆ ಬರಲ್ಲ, ಬರೋದಕ್ಕೆ ನಾನು ಬಿಡೋದು ಇಲ್ಲ. ಅದನ್ನ ನಿನಗೆ ಹೊಸದಾಗಿ ಬೇರೆ ಹೇಳ್ಬೇಕಾ? ಅಲ್ಲ ಅಜ್ಜಿ, ಇವಳಂತವಳನ್ನ ಮನೆ ಒಳಗೆ ಬಿಟ್ಕೊಂಡು ಆಲ್ರೆಡಿ ನಾವು ಅನುಭವಿಸ್ತಾ ಇದ್ದೀವಿ. ಇನ್ನ ಇವನಂತ ಕ್ರಿಮಿನ ಮನೆ ಒಳಗೆ ಬಿಟ್ಕೊಳ್ಳೋಷ್ಟು ತಲೆ ಕೆಟ್ಟಿಲ್ಲ ನಮಗೆ. ಅಲ್ಲ ಬಾವಾ, ಮನೆಗೆ ಎಂತ ಶತ್ರುನೇ ಬಂದ್ರು ಅವ್ರನ್ನ ಸತ್ಕಾರ ಮಾಡ್ಬೇಕು ಅಂತ ದೊಡ್ಡವರು ಹೇಳಿದಾರಲ್ವಾ.
ಆ ಸಂಸ್ಕಾರನ ನೀವು ಮರ್ತ್ ಬಿಟ್ರಾ? ಏಯ್ ನನ್ನ ಮೊಮ್ಮಗನ ಸಂಸ್ಕಾರದ ಬಗ್ಗೆ ಮಾತಾಡಿದ್ರೆ ನಿನ್ ಹಲ್ಲುದ್ರಿಸ್ಬಿಡ್ತೀನಿ. ಹಾಗಲ್ಲ ಅಜ್ಜಿ, ಜೆ.ಪಿ. ಸರು ನನ್ನ ಗುರುಗಳು, ನನ್ನ ತಂದೆ ಸಮಾನ. ಅಂತರೂ ಮನೆ ಬಾಗಿಲ್ವರೆಗೂ ಬಂದಿದ್ದಾರೆ. ಅವ್ರನ್ನ ಒಳಗೂ ಕರೀದೆ, ಕುಡಿಯಕ್ ಒಂದ್ ಗ್ಲಾಸ್ ನೀರು ಕೊಡ್ದೆ. ಹೇಗ್ ಕಳ್ಸದಜ್ಜಿ? ಏಯ್ ನಿಂತ್ಕೊಳ್ರೋ. ಮರ್ಯಾದೆಯಿಂದ ತಂದಿರೋದ್ನೆಲ್ಲ ಹೊರಗಡೆ ತಗೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲ ನಾನು ತಗೊಂಡು ಹೋಗಿ ಬೆಂಕಿ ಹಚ್ಚಿಬಿಡ್ತೀನಿ. ಎತ್ಕೊಂಡು ಹೋಗ್ರೋ. ಪ್ರಿಯ, ನನ್ನ ಸ್ವಂತ ಮಗಳಲ್ಲ ನೀನು. ಆದರೂ ನನ್ನ ಮನೇಲಿ ಇದ್ದಷ್ಟು ದಿನ ಅದು ನಿಜಕ್ಕೂ ನಿನ್ನ ಹೆತ್ತ ತಂದೆ ಮನೆ ಅನ್ನೋಷ್ಟು ಫ್ರೀಡಮ್ ಕೊಟ್ಟಿದ್ದೆ. ಬಟ್ ಇಲ್ಲಿ ಸಾರಿ ಟು ಸೇ ದಿಸ್, ನೀನು ಈ ಮನೆ ಸೊಸೆ ಆಗ್ತಿದ್ದಾಗೆ ನಿನ್ನ ಸ್ವಾತಂತ್ರ್ಯನೆಲ್ಲ ಕಳ್ಕೊಂಡ್ಬಿಟ್ಟಮ್ಮ. ನಿನಗೆ ಬೇಕಾದವರು ಯಾರಾದರೂ ಈ ಮನೆಗೆ ಬಂದ್ರೆ ಅವರನ್ನ ಕರೆದು ಉಪಚಾರ ಮಾಡೋ ಅಧಿಕಾರ ಕೂಡ ನಿನಗಿಲ್ವಾ? ಇಲ್ಲ. ಯಾಕಿಲ್ಲ ಹೇಳಿಬಿಟ್ರ ಅರ್ಜುನ್? ಒಬ್ಬ ಓದಿರೋರಾಗಿ, ಒಬ್ಬ ಲಾಯರ್ ಆಗಿ ಆಡೋ ಮಾತಾ ಇದಲ್ಲ. ಮದುವೆ ಆಗಿ ಬಂದಿರೋ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾನೆ ಅಂತ ಹ್ಯಾರಾಸ್ಮೆಂಟ್ ಕೇಸ್ ಹಾಕ್ಬಲ್ಲ ನಾನು. ಏ ಮುಚ್ಚಯ್ಯ, ಯಾವನಿಗೆ ಹೆದರ್ಸಕ್ ಬರ್ತಾ ಇದ್ಯಾ? ಅದೇನ್ ಮಾಡ್ಕೋತೆ ಮಾಡ್ಕೊ ಹೋಗು. ಅದನ್ನ ಹೇಗೆ ಗೆಲ್ಬೇಕು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದು ಗೊತ್ತಿರೋದ್ರಿಂದಲೇ ತಿಂಗಳಾನ್ಗಟ್ಲೆ ಮನೇಲಿ ಕೂತಿರೋದು. ಹಾಗೆ ಸಸ್ಪೆಂಡ್ ಆಗಿರೋದು ಕೂಡ ನಿನ್ನ ಮೋಸದಿಂದ ಅನ್ನೋದನ್ನ ಮರಿಬೇಡ. ಅದಕ್ಕೆ ಸಾಕ್ಷಿ ಎಲ್ಲಿದೆ? ಸಾಕ್ಷಿ ಇಲ್ಲದ ಒಬ್ಬ ಲಾಯರ್ ಆಗಿ ಮಾತಾಡೋದು ತಪ್ಪಾಗುತ್ತೆ. ಏಯ್ ಏನೋ ಸಾಕ್ಷಿ ಬೇಕಾ? ಸಾಕ್ಷಿ ಬೇಕಾ ನಿನ್ಗೆ? ಸರ್ ಏನ್ ಮಾಡ್ತಿದ್ದೀರಾ ನೀವು? ಎಷ್ಟೇ ಆಗ್ಲಿ ಅವ್ರು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರು. ವಯಸ್ಸಲ್ಲಿ ದೊಡ್ಡವರಾದ್ರೆ ಸಾಲದು ಸೇವಂತಿ. ಗುಣ, ಸ್ವಭಾವ, ನಡತೆ ಇದೆಲ್ಲದರಲ್ಲೂ ದೊಡ್ಡತನ ಅನ್ನೋದು ಇರ್ಲೇಬೇಕು. ನೋಡಿ ಈ ಮನುಷ್ಯ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇವನು ಒಂದೇ ಒಂದು ಕ್ಷಣ ನನ್ನ ಕಣ್ಣು ಮುಂದೆ ಇದ್ರು ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಳ್ಸೋನ್ನ ಕಳ್ಸೋ. ಬಾವಾ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜೆ.ಪಿ. ಸರ್ ಮನೆ ಒಳಗೆ ಬರೋದ್ರಿಂದ ನೀವು ಇಷ್ಟೊಂದು ಅಪ್ಸೆಟ್ ಆಗ್ತೀರಾ ಅಂದ್ರೆ ಅವರು ಮನೆ ಒಳಗಡೆ ಬರೋದು ಬೇಡವೇ ಬೇಡ. ನಾನು ಸರ್ನ ಹೊರಗಡೆ ಕೂರಿಸಿ ಮಾತಾಡಿಸ್ತೀನಿ. ಸರ್ ಬನ್ನಿ, ಹೊರಗಡೆ ಕೂತ್ಕೊಂಡು ಮಾತಾಡೋಣ. ಅಲ್ಲಮ್ಮ ಪ್ರಿಯ, ಸರ್ ಪ್ಲೀಸ್ ಸರ್, ನನ್ನ ಮೇಲೆ ನಿಮ್ಗೆ ಪ್ರೀತಿ ವಿಶ್ವಾಸ ಇದೆ ಅಲ್ವಾ?